ಇನ್ನು ಧರ್ಮಸ್ಥಳ ವಿಚಾರ ರಾಜ್ಯದಲ್ಲಿ ಈಗಾಗಲೇ ದೊಡ್ಡ ಮಟ್ಟಿನ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇದರ ಜೊತೆಗೆ ಇವತ್ತು ಕೂಡ ತನಿಖೆ ಮುಂದುವರೆದಿದೆ. ಸುಮಾರು 13 ಸ್ಥಳಗಳ ಪೈಕಿ 5 ಸ್ಥಳಗಳಲ್ಲಿ ಈಗಾಗಲೇ ಉತ್ಖನನವನ್ನು ಮಾಡಲಾಗಿದೆ. ಅಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಇದುವರೆಗೂ ಕೂಡ ಅಸ್ಥಿಪಂಜರವಾಗಲಿ, ತಲೆಬುರುಡಾಗಲಿ ಅಥವಾ ಮೂಳೆಗಳಾಗಲಿ ಸಿಕ್ಕಿಲ್ಲ. ಹೀಗಾಗಿ ಸಾಕ್ಷ್ಯಕ್ಕೋಸ್ಕರ ಪೊಲೀಸರ ತಂಡ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ರಾಜ್ಯದಲ್ಲೇ ಸಂಚಲನ ಸೃಷ್ಟಿಸಿರೋ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನ ಹೂತು ಹಾಕಿರೋ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ನಿನ್ನೆ ಒಂದು ಸ್ಪಾಟ್ನಲ್ಲಿ ಎಸ್ಐಟಿ ನೇತೃತ್ವದಲ್ಲಿ ದೂರುದಾರನ ಸಮ್ಮುಖದಲ್ಲಿ ನಿಗದಿತ ಸ್ಥಳದಲ್ಲಿ ಅಗೆಯಲಾಗಿತ್ತು. ಇಂದು ಮತ್ತೆ ನೇತ್ರಾವತಿ ನದಿ ತೀರದಲ್ಲಿ 2 ಕಡೆ ಗುಂಡಿ ತೋಡಿ ಶೋಧ ಕಾರ್ಯ ನಡೆಸಲಾಯಿತು. ಎರಡನೇ ಪಾಯಿಂಟ್ನಲ್ಲಿ ಎಸ್ಐಟಿ ಇಂದು ಶೋಧ ಕಾರ್ಯ ನಡೆಸಿತ್ತು. ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ದೂರುದಾರ ಗುರುತಿಸಿದ್ದ 2ನೇ ಸ್ಪಾಟ್ನಲ್ಲಿ ಪಂಚಾಯಿತಿಯ 30 ಕಾರ್ಮಿಕರನ್ನ ಬಳಸಿಕೊಂಡು ಶೋಧ ಕಾರ್ಯ ನಡೆಸಲಾಯಿತು. 2ನೇ ಪಾಯಿಂಟ್ನಲ್ಲಿ 6x6 ಉದ್ದಗಲದ ಗುಂಡಿ ತೋಡಿ ಸುಮಾರು 4 ಅಡಿ ಆಳದವರೆಗೂ ಸಿಬ್ಬಂದಿ ಅಗೆದಿದ್ರು. ಆದರೆ 2ನೇ ಸ್ಪಾಟ್ನಲ್ಲೂ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಇದಾದ ಬಳಿಕ ದೂರುದಾರ ತೋರಿಸಿದ 3ನೇ ಪಾಯಿಂಟ್ನಲ್ಲೂ ಎಸ್ಐಟಿ ತಂಡ ಶೋಧ ನಡೆಸಿತು. ಪಾಯಿಂಟ್ ನಂಬರ್ 3ರಲ್ಲೂ ಎಸ್ಐಟಿ ಶೋಧ ನಡೆಸಿತ್ತು. 6x5 ಅಳತೆಯ ಗುಂಡಿ ತೋಡಿ ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿರುವ 3ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸಲಾಯಿತು. ಮಧ್ಯಾಹ್ನದ ವೇಳೆಗೆ ಶೋಧ ಕಾರ್ಯ ಮುಕ್ತಾಯಗೊಂಡಿದ್ದು 30 ಸಿಬ್ಬಂದಿ ಜೊತೆಗೆ 20 ಪೌರ ಕಾರ್ಮಿಕರು ಭಾಗಿಯಾಗಿದ್ರು. ಆದರೆ 6 ಅಡಿ ಆಳದವರೆಗೂ ಆಗಿದ್ರೂ ಅಸ್ಥಿಪಂಜರ ಸಿಗಲಿಲ್ಲ. ಇದಾದ ಬಳಿಕ 4ನೇ ಪಾಯಿಂಟ್ನಲ್ಲೂ ಎಸ್ಐಟಿ ಶೋಧ ಕಾರ್ಯ ನಡೆಸಿದೆ. ಹೆಣ ಹೂತು ಹಾಕಲು ಪೊಲೀಸ್ ಅಧಿಕಾರಿ ಕೂಡ ಸಾಥ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಿರುವ ಪ್ರಕರಣದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ತಳಕು ಹಾಕಿಕೊಂಡಿದೆ. ಅಲ್ಲದೆ 3 ದಶಕಗಳಿಂದ ಬೆಳ್ತಂಗಡಿ ಉಪಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿಗೂ ಸಂಕಷ್ಟ ಎದುರಾಗಲಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಿರುವ ಪ್ರಕರಣದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ತಳಕು ಹಾಕಿಕೊಂಡಿದೆ. ಎಸ್ಐಟಿ ವಿಚಾರಣೆ ವೇಳೆ ದೂರುದಾರ ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ಹೇಳಿದ್ದು ಆ ಅಧಿಕಾರಿಯನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಹೀಗಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗೆ ಎಸ್ಐಟಿ ವಿವರಣೆಯ ಭಯ ಶುರುವಾಗಿದೆ. ಅಲ್ಲದೆ ಬೆಳ್ತಂಗಡಿ ಔಟ್ಪೋಸ್ಟ್ನಲ್ಲಿ ಕರ್ತವ್ಯದಲ್ಲಿದ್ದ ಸಿಬ್ಬಂದಿಗೂ ಭಯ ಶುರುವಾಗಿದೆ. ಯಾಕಂದ್ರೆ 1995ರಿಂದ ಕರ್ತವ್ಯ ನಿರ್ವಹಿಸಿದ್ದ ಸಿಬ್ಬಂದಿ ವಿಚಾರಣೆ ನಡೆಸುವ ಸಾಧ್ಯತೆ ಇದ್ದು ಎಲ್ಲ ಪೊಲೀಸರ ಲೀಸ್ಟ್ ಕೊಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಎಸ್ಐಟಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ವಿಚಾರಣೆ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಈ ಬಗ್ಗೆ ತನಿಖೆ ನಡೀತಿದೆ, ತನಿಖೆ ನಡೆಯುವಾಗ ನಾವು ಮಾತನಾಡಬಾರದೆಂದು ನಿರ್ಧರಿಸಿದ್ದೇವೆ ಎಂದರು. ಅಲ್ಲ, ಅದ್ರ ಬಗ್ಗೆ ನಾನು ಹೇಳಿದ್ದೀನಲ್ಲ, ನಾನು ಯಾವುದೇ ಕಾಮೆಂಟ್ ಮಾಡೋದಿಲ್ಲ ಧರ್ಮಸ್ಥಳದ ಎಸ್ಐಟಿ ಬಗ್ಗೆ. ಅದು ಸಂಪೂರ್ಣ ಆದಮೇಲೆ ನಮ್ಗೆ ವರದಿ ಬರುತ್ತೆ, ಆನಂತರ ಮಾತಾಡ್ಬೋದೇ ವಿನಃ ಈ ಮಧ್ಯದಲ್ಲಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಂಡು ನಾವೇ ಯಾರು ಮಾತಾಡೋದಿಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ನಡೀತಿದೆ, ಎಸ್ಐಟಿ ತನಿಖೆಯಾಗಲಿ, ಸತ್ಯಾಸತ್ಯತೆ ಹೊರಬರಲಿ ಅಂದರು. ಎಸ್ಐಟಿ ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ನಂದು ನೋ ಕಾಮೆಂಟ್ಸ್. ಎಸ್ಐಟಿ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ. ನಾನೇ ಯಾವುದು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಧರ್ಮಸ್ಥಳದ ನೇತ್ರಾವತಿ ನದಿ ಬಳಿ ಕಾಡ್ನಲ್ಲಿ ಎಸ್ಐಟಿ ಶೋಧ ಕಾರ್ಯ ನಡೆಸುತ್ತಿದ್ದು ಅಸ್ಥಿ ಪಂಜರಗಳು ಸಿಗುತ್ವಾ ಅನ್ನೋದೇ ಕುತೂಹಲ ಮೂಡಿಸಿದೆ. ಪೃಥ್ವಿ, ಟಿವಿ9 ಬೆಂಗಳೂರು.